ಮೇಡಮ್ ಈಗ ದರ್ಶನ್ ಅವ್ರನ್ನ ನೀವು ಫಸ್ಟ್ ಚಿಕ್ಕ ವಯಸ್ಸಿಂದನೂ ಫ್ಯಾನ್ ಅಂತ ಹೇಳಿದ್ರೆ, ಫಸ್ಟ್ ನೀವು ಮೀಟ್ ಮಾಡಿದ್ದು ಅಥವಾ ನೋಡಿದ್ದು ಲೈವ್ ಆಗಿ, ಸಿನಿಮಾ ಬಿಟ್ಟು ಲೈವ್ ಅಲ್ಲಿ ನೋಡಿದ್ದೆ ಅಲ್ಲಿ? ಸರ್ ನಾನು 10th ಅಲ್ಲಿ ಟ್ಯೂಷನ್ಗೆ ಹೋಗಿದ್ದೆ, ನಾನು ಮ್ಯಾಥಮೆಟಿಕ್ಸ್ ಟ್ಯೂಷನ್ಗೆ. ಅವತ್ತು ಯಾವ ಅನ್ನೋದು ಮರ್ತೋಗಿದ್ದೀನಿ. ತುಂಬಾ ಜನ ಹಿಂಗ್ ನೋಡಿದ್ರು ಜನ ಅಂತ ಸಾಗರದಂತ ಕ್ರೌಡ್. ನಾನು ಫಸ್ಟ್ ಟೈಮ್ ನೋಡಿದ್ದು. ಇಷ್ಟೊಂದ್ ಜನ ಏನಕ್ಕೆ ಬಂದಿದ್ದಾರೆ, ಕ್ಯಾತ್ಸಂದ್ರ ತುಮಕೂರು. ಯಾಕೆ ಇಷ್ಟೊಂದ್ ಜನ ಇದಾರೆ ಅಂತ ನೋಡಿದಾಗ ಕೇಳ್ದೆ, ಯಾವ್ದೋ ಒಂದ್ ಹುಡ್ಗನ್ ಕೇಳ್ದೆ, ಏನಕ್ಕೆ ಇಷ್ಟೊಂದ್ ಜನ ಅಂತಂದಾಗ ಅಲ್ಲಿ ನೋಡಿ ದರ್ಶನ್ ಸರ್ ಬಂದಿದ್ದಾರೆ ಅಂತ ಓಡ್ತಾ ಇದ್ರು ಎಲ್ಲಾರು. ನಾನು ಆ ಸಂದಿಗೊಂದಿಯಲ್ಲೆಲ್ಲ ನುಕ್ಕೊಂಡು ಹೋಗಿದ್ದೀನಿ ಸರ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು. ಬಟ್ ನಾನು ಮಧ್ಯಕ್ಕೆ ಹೋದಾಗ ಆ ವೆಹಿಕಲ್ ಅಲ್ಲಿ ಅವ್ರು ಇರ್ಲಿಲ್ಲ, ಇವ್ ಬೇರೆಯವರೆಲ್ಲ ಇದ್ರು. ಧರ್ಮ ಇದ್ರು, ವಿನೋದ್ ಪ್ರಭಾಕರ್ ಅವ್ರು ಇದ್ರು, ಸೃಜನ್ ಲೋಕೇಶ್ ಅವ್ರು ಇದ್ರು, ತರುಣ್ ಸುಧೀರ್ ಅವ್ರು ಇದ್ರು, ನವಗ್ರಹ ಟೀಮೇ ಇತ್ತು ಅಲ್ಲಿ. ದರ್ಶನ್ ಸರ್ ಎಲ್ಲಿ ಅಂತ ನೋಡ್ತೀನಿ, ಕಾಣಿಸ್ತಾ ಇಲ್ಲ. ಆಮೇಲೆ ಅಲ್ಲಿ ಎಲ್ಲಿ ದರ್ಶನ್ ಸರ್ ಅಂತಂದ್ರೆ ಕಾಣಿಸ್ತಾ ಇಲ್ಲ ಅಂದಾಗ ಸಿದ್ಧಗಂಗಾ ಮಠದ್ದು ದೇವ್ರಗಳ ಹತ್ರ ಆಶೀರ್ವಾದ ತಗೊಳಕ್ ಹೋಗಿದ್ದಾರೆ, ಸ್ವಾಮೀಜಿ ಆಶೀರ್ವಾದ ತಗೊಳಕ್ ಹೋಗಿದ್ದಾರೆ ಅಂತ ಹೇಳುದು. ಸರಿ ಬರೋವರೆಗೂ ನಾನು ಸೈಡ್ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಬಂದಾಗ ನಾನು ಅವ್ರ ಹತ್ರ ಹೋಗಕ್ ಆಗ್ಲಿಲ್ಲ. ಬಟ್ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು, ಫಸ್ಟ್ ಟೈಮ್ ನೋಡಿದ್ದು. ಅದಾದ್ಮೇಲೆ ನಾನು ಕಾಲೇಜಿಗೆ ಬಂದಿದ್ದು ಬ್ಯಾಂಗ್ಳೂರ್ಗೆ, ಆಚಾರ್ಯ ಇನ್ಸ್ಟಿಟ್ಯೂಟ್ಸ್ ನೆಲ್ಲ ಓದ್ತಾ ಇರ್ಬೇಕಾದ್ರೆ ಐರಾವತ ಶೂಟಿಂಗ್ ನಡೀತಾ ಇತ್ತು. ಕೋರ್ಟ್ ಸೀನ್ ನಮ್ ಕಾಲೇಜಲ್ಲಿ, ಕಾಲೇಜ್ ಗ್ರೌಂಡ್ ಅಲ್ಲಿ ಸೆಟ್ ಹಾಕಿದ್ರು. ನಾನು ಅವತ್ ಕಾಲೇಜಿಗೆ ಬಂಕ್ ಮಾಡಿ ನಾನ್ ಗ್ಯಾಂಗ್ ಬಂಕ್ ಮಾಡಿಸಿ ಕೂತ್ಕೊಂಡು ಶೂಟ್. ಅದು ಬಂದ್ ಇಳಿದ್ರು ರೇಂಜ್ ರೋವರ್ ಕಾರಲ್ಲಿ ಇಳ್ಕೊಂಡ್ ಬಂದ್ರು. ಹಿಂದೆ ಬೌನ್ಸರ್ಸ್ಗಳು ಬ್ರೌನ್ ಅಲ್ಲ, ಒಂಥರ ಸಿಮೆಂಟ್ ಕಲರ್ ಯೂನಿಫಾರ್ಮ್ ಎಲ್ಲ, ಒಂದ್ ಅಷ್ಟು ಜನ ಬೌನ್ಸರ್ಸ್. ಮಧ್ಯದಲ್ಲಿ ಇವ್ರು ಹಿಂಗ್ ಇಳ್ಕೊಂಡ್ ಹೋದ್ರು. ಹೋಗ್ಬಿಟ್ಟು ರೆಡ್ ಕಲರ್ ಕ್ಯಾರವನ್ ನಿಂತಿತ್ತು. ಕ್ಯಾರವನ್ ಒಳಗಡೆ ಫುಲ್ ಅಬ್ಸರ್ವ್ ಮಾಡಿದೀನಿ. ಅವ್ರ ಕಾರಿಂದ ಹೆಂಗ್ ಬಂದ್ರು, ಶೂಟಿಂಗ್ ಹೆಂಗ್ ಮಾಡ್ರು ಎಲ್ಲ ನಾನು ನೋಡ್ತಾ ಕೂತೀನಿ. ಹಾಗೆ ಇದೆ. ಫಸ್ಟ್ ಟೈಮು ಸಾರಥಿ ಪ್ರಮೋಷನ್ ಜನಗಳ ಮಧ್ಯೆ ನೋಡಿದಾಗ ಅಷ್ಟು ನೀಟಾಗಿ ನೋಡಕ್ ಆಗಿರಲಿಲ್ಲ, ದೂರದಿಂದ ನೋಡಿದೆ. ಆ ಶೂಟಿಂಗ್, ಐರಾವತ ಶೂಟಿಂಗ್ ಅಲ್ಲಿ ತುಂಬಾ ಹತ್ತದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ತಾ ಕೂತಿದ್ದೆ ಅವರನ್ನ. ಸೊ ಅವಾಗ ನಾನು ಅವ್ರು ನೋಡಿದ್ದೆ, ಅಂದ್ರೆ ಇಂಡಸ್ಟ್ರಿಗೆ ಬಂದಿದ್ದಕ್ಕೂ ಮುಂಚೆ. ಇಂಡಸ್ಟ್ರಿಗೆ ಬಂದಿದ್ದಾದ್ಮೇಲೆ ನನ್ನ ಸಿನಿಮಾನೇ, ನಾನು ಧರ್ಮ ಅವ್ರು ಮಾಡಿದ ಸಿನಿಮಾ ಮುಹೂರ್ತಕ್ಕೆ ದರ್ಶನ್ ಸರೇ ಬಂದು ಕ್ಲಾಪ್ ಮಾಡೋದು. ಸೊ ಅಲ್ಲಿ ನೀವು ಭೇಟಿ ಆದ್ರೆ, ಪರ್ಸನಲ್ ಆಗಿ ಭೇಟಿ ಆದ್ರೆ. ಸೊ ಅವ್ರಿಗೆ ಅಂದ್ರೆ ತುಂಬಾ ಹತ್ರ ಆಗಿದ್ದು. ಹತ್ರ ಮೀನ್ಸ್ ಅಂದ್ರೆ ನೀವು ಅವ್ರನ್ನ ತುಂಬಾ ಇಷ್ಟಪಡ್ತೀರಿ, ನಾನು ನಿಮ್ ಫ್ಯಾನ್ ಸರ್ ಅಂತ ಹೇಳ್ಕೊಂಡಿದ್ದು. ಯಾಕಂದ್ರೆ ನೀವು ಚಿಕ್ಕ ವಯಸ್ಸಲ್ಲೇ ಫ್ಯಾನ್ ಆಗಿದ್ರಿ. ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ರಿ, ಆಲ್ರೆಡಿ 1-2 ಸಿನಿಮಾ ಮಾಡಿದ್ರೆ, ಮತ್ತೆ ಸಿನಿಮಾ ಹಾಗೆ ಮುಹೂರ್ತಕ್ಕೆ ಬಂದಿದ್ರು. ಸೊ ಅವಾಗ ಹೇಳ್ಕೊಂಡ್ರ ಸರ್ ನಾನು ಆಕ್ಚುಲಿ ನಿಮ್ಮನ್ನ SLC ಇಂದನೂ ನಾನು ನಿಮ್ ಫ್ಯಾನ್? ಎಸ್ ಅದು ದಮಯಂತಿ ಅಂತ ಇನ್ನೊಂದು ಸಿನಿಮಾ ಶೂಟಿಂಗ್ ಮಾಡಿದ್ದೆ. ಆ ಒಂದು ಟ್ರೈಲರ್ ಲಾಂಚ್ಗೆ ದರ್ಶನ್ ಸರೇ ಬಂದು ಲಾಂಚ್ ಮಾಡೋದು. ಅವಾಗ ಅವ್ರ ಹತ್ರ ಸ್ಟೇಜ್ ಮೇಲೆ ನಿಂತೋಗ್ಲೇ ಕೇಕ್, ಅವತ್ತು ರಾಧಿಕಾ ಮ್ಯಾಮ್ದು ಬರ್ಡೇ ಇರುತ್ತೆ, ಬರ್ಡೇ ಪ್ಲಸ್ ಆಡಿಯೋ ಲಾಂಚ್ ಎಲ್ಲ ಆದಾಗ ಕೇಕ್ ಕಟ್ ಮಾಡ್ಬೇಕು, ಅವ್ರ ಪಕ್ಕದಲ್ಲೇ ನಿಂತ್ಕೊಂಡಿರ್ತೀನಿ ನಾನು. ಅವಾಗ ಅದೇ ಕೇಕ್ ಎಲ್ಲ ಕಟ್ ಮಾಡಿದ್ದಾದ್ಮೇಲೆ ಹೇಳ್ತೀನಿ, ಸರ್ ನಾನು ನಿಮ್ ದೊಡ್ಡ ಅಭಿಮಾನಿ, ತುಂಬಾ ಇಷ್ಟ ನೀವಂದ್ರೆ, ನಂಗೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಅಂತಂದಾಗ, ಎಲ್ಲಮ್ಮ ನಮ್ಗೆಲ್ಲ ವಯಸ್ಸಾಯ್ತು ಅನ್ನೋ ತರನೇ ಅಂದ್ರು ಅವ್ರು. ನಾನ್ ಸರ್ ಇಲ್ಲ, ನನ್ನ ಫೇವ್ರೆಟ್ ಸ್ಟಾರ್ ನೀವು ಅಂತ, ಥ್ಯಾಂಕ್ಸ್ ಮಾ ಅಂತಂದ್ರು. ಸೊ ಅಲ್ಲಿ ನಾನು ಅವ್ರನ್ನ ಮಾತಾಡ್ತೀನಿ.